ಹಲೋ ಎವ್ರಿವನ್, ವೆಲ್ಕಮ್ ಟು ಕ್ರಿಯೇಟಿವ್ IAS. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿ ಇಂದ ಯಾವ್ದೆಲ್ಲ ಕಾನ್ಸೆಪ್ಟ್ಗಳು ನ್ಯೂಸ್ ಅಲ್ಲಿದೆ, ಹಾಗೆ ಆ ಕಾನ್ಸೆಪ್ಟ್ ಅನ್ನ ಎಕ್ಸಾಮ್ ರಿಲೇಟೆಡ್ ನಾವ್ ಯಾಕೆ ಓದ್ಬೇಕು, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು PSI ಎಕ್ಸಾಮ್ ಅಂಡ್ ಆಲ್ಸೋ FDA ಅಂಡ್ SDA, ಜೊತೆಗೆ KS ಹಾಗೆ UPSC ಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಂದ ಕ್ವಶನ್ಸ್ ಗಳು ಜಾಸ್ತಿ ಆಗುತ್ತೆ. ಇಫ್ ಯು ಆರ್ PSI ಆಸ್ಪಿರೆಂಟ್ ಅಂದ್ರೆ PSI ಎಕ್ಸಾಮ್ಸ್ ಗೆ ಓದ್ತಿರೋ ಆಸ್ಪಿರೆಂಟ್ ಆಗಿದ್ರೆ PSI ಎಕ್ಸಾಮ್ ಅಲ್ಲಿ ನಮ್ಗೆ ಮೋರ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಬಟ್ ಆ ಕ್ವಶನ್ಸ್ ಎಲ್ಲಿಂದ ಅರೈಸ್ ಆಗಿರುತ್ತೆ? ಬೇಸಿಕ್ ಇಂದ ಅರೈಸ್ ಆಗೋದಕ್ಕಿಂತ ಹೆಚ್ಚಾಗಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಅನ್ನೋದು ಕರೆಂಟ್ ಅಫೇರ್ಸ್ ಮೂಲಕ ಅರೈಸ್ ಆಗಿರುತ್ತೆ ಕ್ವಶನ್ಸ್ ಗಳು. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಈ ವಿಡಿಯೋದಲ್ಲಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಟಾಪಿಕ್ಸ್ ಗಳನ್ನ ನಾವು ಈ ವಾರದಲ್ಲಿ ನೋಡ್ದೀವಿ, ಈ ವಾರದಲ್ಲಿ ಯಾವ್ದೆಲ್ಲ ಸೈನ್ಸ್ ಅಂಡ್ ಟೆಕ್ನಾಲಜಿ ನ್ಯೂಸ್ ಅಲ್ಲಿತ್ತು ಆ ರಿಲೇಟೆಡ್ ಕಾನ್ಸೆಪ್ಟ್ ಗಳನ್ನ ನೋಡ್ಕೊಳ್ಳೋಣ. ಸೊ ಯಾವ್ಯಾವ ಕಾನ್ಸೆಪ್ಟ್ ಅನ್ನ ಇಲ್ಲಿ ನೋಡ್ತಿದೀವಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಆನ್ ಓವರ್ ವ್ಯೂ ಆಫ್ ಎಕ್ಸರ್ಸೈಸ್ ಡಸ್ಟ್ಲಿಕ್. ಸೊ ಡಸ್ಟ್ಲಿಕ್ ಅನ್ನೋದು ನ್ಯೂಸ್ ಎಕ್ಸರ್ಸೈಸ್ ಡಸ್ಟ್ಲಿಕ್ ನ್ಯೂಸ್ ಅಲ್ಲಿ ಇದೆ. 7th ಎಡಿಷನ್ ಎಕ್ಸರ್ಸೈಸ್ ಆಗಿದೆ. ಯಾರ್ಯಾರ ನಡುವೆ ನಡೀತು, ಅದರ ಆಬ್ಜೆಕ್ಟಿವ್ ಏನು, ಯಾಕೆ ಅದನ್ನ ತಗೊಂಡ್ಬಂದ್ರು ಅಂತ ಹೇಳಿ ನೋಡ್ಕೊಳ್ಳೋಣ. ಎರಡನೇದಾಗಿ INS ಧ್ರುವ್. INS ಧ್ರುವ್ ತುಂಬಾ ವರ್ಷಗಳ ಹಿಂದೆ ತಗೊಂಡ್ಬಂದಿದ್ರು ಕೂಡ ಅದನ್ನ ಇವಾಗ ನಾವು ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀವಿ. 2021ರಲ್ಲಿ INS ಧ್ರುವ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಬಟ್ ಈಗ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂಡ್ ಆಲ್ಸೋ ಅದರ ಫೀಚರ್ ಏನು, ಹೇಗೆ INS ಧ್ರುವ್ ವರ್ಕ್ ಆಗತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಮೂರನೇದಾಗಿ ಅಸ್ತ್ರ MK2 ಮಿಸೈಲ್. MK2 ಅಸ್ತ್ರ MK1 ಮಿಸೈಲ್ MK2 ಮಿಸೈಲ್ ಗೆ ಕಂಪ್ಯಾರಿಸನ್ ಮಾಡ್ತಾರೆ. ಯಾಕಂದ್ರೆ MK1 ನ ಆಲ್ರೆಡಿ ನಾವು ಏರ್ ಫೋರ್ಸ್ ಅಲ್ಲಿ ಡಿಪ್ಲಾಯ್ ಮಾಡಿದೀವಿ, ಬೇರೆ ಬೇರೆ ಪ್ರೋಗ್ರಾಮ್ಸ್ ಜೊತೆಗೆ ಇಂಟಿಗ್ರೇಟ್ ಮಾಡಿದೀವಿ. ಅದೇ ರೀತಿ ಅಸ್ತ್ರ MK2 ಇದನ್ನ ಹೇಗೆ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ನೆಕ್ಸ್ಟ್ ಭಾರತ್ ಮ್ಯಾರಿಟೈಮ್ ಇನ್ಶೂರೆನ್ಸ್ ಪೋಲ್. ಈಗ ನಡೀತಾ ಇರುವಂತಹ ವಾರ್ ಸಿಚುವೇಶನ್ಸ್ ಅಲ್ಲಿ ನಮ್ಮ ಭಾರತದ ಹಡಗು ವ್ಯಾಪಾರಿಗಳನ್ನ ಅಥವಾ ಭಾರತದಲ್ಲಿರುವಂತಹ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಆಕ್ಟಿವಿಟಿಯನ್ನ ಓಷನ್ ಮೂಲಕ ಅಥವಾ ಸಿ ಮೂಲಕ ನಡೀತಾ ಇರುವಂತಹ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಆಕ್ಟಿವಿಟೀಸ್ ಗಳಲ್ಲಿ ಇನ್ವಾಲ್ವ್ ಆಗಿರುವಂತಹ ಪರ್ಸನ್ಸ್ ಗೆ ಯಾವ ರೀತಿಯಾದಂತಹ ಮ್ಯಾರಿಟೈಮ್ ಇನ್ಶೂರೆನ್ಸ್ ನ ಭಾರತ ತಗೊಂಡ್ಬಂದಿದೆ ಅಂತ ನೋಡ್ಕೊಳ್ಳೋಣ. 5ನೇ ಕಾನ್ಸೆಪ್ಟ್ ಇಂಡಿಯನ್ ಸ್ಪೇಸ್ ಸಿಚುವೇಶನಲ್ ಅವೇರ್ನೆಸ್ ರಿಪೋರ್ಟ್ 2025. ಈ ರಿಪೋರ್ಟ್ ಅನ್ನ ಕೊಟ್ಬಿಟ್ಟು ಈ ರಿಪೋರ್ಟ್ ಯಾರು ರಿಲೀಸ್ ಮಾಡಿದ್ರು ಅಂತ ಕೇಳ್ತಾರೆ. ಬಟ್ ಈ ರಿಪೋರ್ಟ್ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಿದೆ, ಅದನ್ನ ಕೂಡ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಇದಿಷ್ಟು ನಮ್ಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಅರೈಸ್ ಆಗಿರುವಂತಹ ಕಾನ್ಸೆಪ್ಟ್ ಗಳು. ಇದಿಷ್ಟನ್ನ ನಾವು ನೋಡ್ಕೊಂಡ್ರೆ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಯಾವುದೇ ಕ್ವಶನ್ಸ್ ಬಂದ್ರು ಕೂಡ ಎಕ್ಸಾಮ್ ನ ಆನ್ಸರ್ಸ್ ನ ನೀಟಾಗಿ ಅಟೆಂಡ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಅದ್ರ ಜೊತೆಗೆ ಅಟ್ ದ ಎಂಡ್ ಆಫ್ ದ ವಿಡಿಯೋ ಇದ್ರ ರಿಲೇಟೆಡ್ ಕೆಲವೊಂದು MCQs ಗಳನ್ನ ಕೂಡ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಲೆಟ್ ಸ್ಟಾರ್ಟ್ ನೌ. ಫಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಎಕ್ಸರ್ಸೈಸ್ ಡಸ್ಟ್ಲಿಕ್. ಸೊ ಡಸ್ಟ್ಲಿಕ್ ಎಕ್ಸರ್ಸೈಸ್ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಉಜ್ಬೇಕಿಸ್ತಾನ್ ಮತ್ತೆ ಭಾರತದಲ್ಲಿ ನಡೀತಾ ಇರುವಂತಹ 7ನೇ ಅಡಿಷನ್ ಇದಾಗಿದೆ. ಅಂದ್ರೆ ಭಾರತ ಮತ್ತೆ ಉಜ್ಬೇಕಿಸ್ತಾನ್ನ ಆರ್ಮಿಗಳು ಜಾಯಿಂಟ್ ಆಗಿ ತಗೋಬಂದಿರುವಂತಹ ಮಿಲಿಟರಿ ಎಕ್ಸರ್ಸೈಸ್. ಸೊ ಎಕ್ಸಾಮ್ ಅಲ್ಲಿ ಯಾರ ನಡುವೆ ಈ ಒಂದು ಎಕ್ಸರ್ಸೈಸ್ ನಡೆಯುತ್ತೆ ಅಂತ ಕೇಳ್ತಾರೆ. ಎರಡನೇದಾಗಿ ಯಾವ ಏರಿಯಾಕ್ಕೆ ಈ ಎಕ್ಸರ್ಸೈಸ್ ಸೇರಿದ್ದು, ಫಾರ್ ಎಕ್ಸಾಂಪಲ್ ಆರ್ಮಿಗೆ ಸೇರಿದ್ಯಾ ಅಥವಾ ನೇವಿ ಅಥವಾ ಎರಡು ಕಂಟ್ರೀಸ್ ಗಳ ಏರ್ ಫೋರ್ಸ್ ಈ ಒಂದು ಎಕ್ಸರ್ಸೈಸ್ ನ ಮಾಡತ್ತಾ, ಈ ರೀತಿಯಾದಂತಹ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಅದ್ರ ಜೊತೆಗೆ ಇದರ ಆಬ್ಜೆಕ್ಟಿವ್ ಮತ್ತೆ ಎಲ್ಲಿ ನಡೀತು, ಇದಿಷ್ಟು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನಮಗ್ ಬೇಕಾಗಿರುವಂತಹ ಪಾಯಿಂಟ್ಸ್. ಸೊ ಫಸ್ಟ್ ಕ್ವಶನ್ ನ ಆನ್ಸರ್ ಮಾಡ್ಕೊಳ್ಳೋಣ. ಯಾರ್ಯಾರ ನಡುವೆ ನಡೆಯುತ್ತೆ ಅಂತ ಹೇಳಿದ್ರೆ, ಉಜ್ಬೇಕಿಸ್ತಾನ್ ಮತ್ತೆ ಭಾರತದ ನಡುವೆ ಈ ಒಂದು ಎಕ್ಸರ್ಸೈಸ್ ನಡೆಯುತ್ತೆ. ಸೊ ಯಾವ ಪ್ರೋಗ್ರಾಮ್ ನ ಅಡಿಯಲ್ಲಿ ನಡೆಯುತ್ತೆ? ಇದು ಮಿಲಿಟರಿ ಎಕ್ಸರ್ಸೈಸ್. ಉಜ್ಬೇಕಿಸ್ತಾನ್ ಮತ್ತೆ ಭಾರತದ ಮಿಲಿಟರಿ ಎಕ್ಸರ್ಸೈಸ್ ಡಸ್ಟ್ಲಿಕ್. ಸೊ ಇದರ ಮೇನ್ ಆಬ್ಜೆಕ್ಟಿವ್ ಏನು? ಭಾರತ ಮತ್ತೆ ಉಜ್ಬೇಕಿಸ್ತಾನ್ ನಡುವೆ ಇರುವಂತಹ ಮಿಲಿಟರಿ ಕೋಆಪರೇಷನ್ ನ ಎನ್ಹಾನ್ಸ್ ಮಾಡೋದಕ್ಕೆ ತಂದಿರುವಂತಹ ಪ್ರೋಗ್ರಾಮ್. ಸೊ
ಎಲ್ಲಿ ನಡೆಯುತ್ತೆ? ಪ್ರತಿ ವರ್ಷ ನಡೆಯುತ್ತೆ. ಇದು 2 ವರ್ಷಕ್ಕೊಂದ್ಸಲ, 3 ವರ್ಷಕ್ಕೊಂದ್ಸಲ ಅಲ್ಲ, ಇಯರ್ಲಿ ಇವೆಂಟ್ ಇದು. ಅಂದ್ರೆ ಪ್ರತಿ ವರ್ಷ ಎಕ್ಸರ್ಸೈಸ್ ಡಸ್ಟ್ ಕ್ಲಿಕ್ ನಡೆಯುತ್ತೆ. ಈ ವರ್ಷ ಭಾರತದಲ್ಲಿ ನಡೆದಿದ್ರೆ ಮುಂದಿನ ವರ್ಷ ಉಜ್ಬೇಕಿಸ್ತಾನ್ ಅಲ್ಲಿ ನಡೆಯುತ್ತೆ. ಈ ರೀತಿ ಆಲ್ಟರ್ನೇಟಿವ್ ಆಗಿ ಎಕ್ಸರ್ಸೈಸ್ ಡಸ್ಟ್ ಕ್ಲಿಕ್ ಅನ್ನ ಕಂಡಕ್ಟ್ ಮಾಡ್ಲಾಗತ್ತೆ. ಸೊ ಇದ್ರ ಆಬ್ಜೆಕ್ಟಿವ್ ಬಂದ್ಬಿಟ್ಟು ಮಿಲಿಟರಿ ಕೋಆಪರೇಷನ್ ಗೋಸ್ಕರ. ಸೊ ಇದಿಷ್ಟು ಎಕ್ಸರ್ಸೈಸ್ ಡಸ್ಟ್ ಕ್ಲಿಕ್ ರಿಲೇಟೆಡ್. ಇದನ್ನ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ನಾವ್ ಯಾವ ರೀತಿ ಓದ್ಕೊಂಡ್ವಿ ಅದೇ ತರ ಕ್ವಶನ್ ನ ಕೇಳ್ತಾರೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು INS ಧ್ರುವ್. INS ಧ್ರುವ್ ಯಾಕೆ ನ್ಯೂಸ್ ಅಲ್ಲಿದೆ? ವೈ? ಬಿಕಾಸ್ ಅರೇಬಿಯನ್ ಸಿ ಅಲ್ಲಿ ಪಾಕಿಸ್ತಾನ ಲೈವ್ ಫೈರಿಂಗ್ ಅನ್ನ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿತ್ತು. ಈ ಸಮಯದಲ್ಲಿ ಭಾರತ ಏನ್ ಮಾಡಿದೆ ಅಂತ ಹೇಳಿದ್ರೆ, ಭಾರತದ ನೇವಿ ಕಡೆಯಿಂದ ಇದಕ್ಕಿಂತ ಮುಂಚೆ ಅಂದ್ರೆ ಪಾಕಿಸ್ತಾನವರು ಲೈವ್ ಫೈರಿಂಗ್ ವಿಂಡೋವನ್ನ ಮಾಡೋದಕ್ಕಿಂತ ಮುಂಚೆ ಭಾರತದ ಓಷನ್ ಸರ್ವಿಲಿಯನ್ಸ್ ವೆಸಲ್ ಆಗಿರುವಂತಹ INS ಧ್ರುವ್ ನ ಅದ್ರ ಜೊತೆಗೆ ಮಿಸೈಲ್ ಟ್ರ್ಯಾಕಿಂಗ್ ಅನ್ನ ಆಲ್ರೆಡಿ ಅರೇಬಿಯನ್ ಓಷನ್ ಗೆ ಡೆಪ್ಲಾಯ್ ಮಾಡಲಾಗಿತ್ತೆ. ಹಾಗಾಗಿ ನಮ್ಗೆ INS ಧ್ರುವ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಇಂಪಾರ್ಟೆಂಟ್. ಸೊ INS ಧ್ರುವ್ ಏನಿದು ಅಂತ ಹೇಳಿದ್ರೆ, ಇದನ್ನ 2021ರಲ್ಲಿ ತರಲಾಗತ್ತೆ. ಇದು ಭಾರತದ ಮೊದಲ ಡೆಡಿಕೇಟೆಡ್ ನ್ಯೂಕ್ಲಿಯರ್ ಮಿಸೈಲ್ ಟ್ರ್ಯಾಕಿಂಗ್. ಸೊ ಭಾರತದ ನ್ಯೂಕ್ಲಿಯರ್ ಡೆಡಿಕೇಟೆಡ್ ಮಿಸೈಲ್ ಟ್ರ್ಯಾಕಿಂಗ್. ನ್ಯೂಕ್ಲಿಯರ್ ರಿಲೇಟೆಡ್ ಮಿಸೈಲ್ಸ್ ಗಳೇನಾದ್ರೂ ಇದ್ರೆ, ಅಟ್ಯಾಕ್ ಮಾಡುವಂತಹ ಮಿಸೈಲ್ಸ್ ಗಳು, ಅದನ್ನ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಅಥವಾ ಟ್ರ್ಯಾಕಿಂಗ್ ನ ಮಾಡೋದಕ್ಕೋಸ್ಕರ ಒಂದು ಡೆಡಿಕೇಟೆಡ್ ಮಿಸೈಲ್ ಅನ್ನ ತಗೊಂಡ್ಬಂದಿದ್ದಾರೆ. ಅದೇ INS ಧ್ರುವ್. ಸೊ ಇದನ್ನ ಯಾರು ಡೆವಲಪ್ ಮಾಡಿರೋದು ಅಂತ ಹೇಳಿದ್ರೆ DRDO. ಅದ್ರ ಜೊತೆಗೆ ಭಾರತದ ಕಂಪನಿ ಆಗಿರುವಂತಹ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ಜೊತೆಗೆ NTRO. ಸೊ ಏನಿದು NTRO ಅಂತ ಹೇಳಿದ್ರೆ ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಆರ್ಗನೈಸೇಷನ್. ಸೊ ಈ 3 ಆರ್ಗನೈಸೇಷನ್ಸ್ ಗಳು ಸೇರ್ಬಿಟ್ಟು INS ಧ್ರುವ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ನ ಮಾಡ್ಲಾಗತ್ತೆ. INS ಧ್ರುವ್ದು ಮೈನ್ ಫೀಚರ್ ಏನು ಅಂತ ಹೇಳಿದ್ರೆ, ಇದರಲ್ಲಿ 2 ಡೀಸೆಲ್ ಇಂಜಿನ್ಸ್ ಗಳನ್ನ ಅಳವಡಿಸಲಾಗಿದೆ. ಇದರ ಮ್ಯಾಕ್ಸಿಮಮ್ ಸ್ಪೀಡ್ ಬಂದ್ಬಿಟ್ಟು 21 ನಾಟ್ಸ್. ಅದ್ರ ಜೊತೆಗೆ ಇದರಲ್ಲಿ ಯಾವ ರೀತಿಯಾದಂತಹ ಇಕ್ವಿಪ್ಡ್ ಇದೆ ಅಂದ್ರೆ, ಇದು ಯಾವ ರೀತಿ ಇಕ್ವಿಪ್ಡ್ ಇದೆ ಅಂತ ಹೇಳಿದ್ರೆ, ಪವರ್ಫುಲ್ ಎಕ್ಸ್ಪ್ಯಾಂಡ್ ಮತ್ತೆ ಎಸ್ ಬ್ಯಾಂಡ್ AESA ರೆಡಾರ್ಸ್ ಗಳನ್ನ ಅಳವಡಿಸಲಾಗಿದೆ. ಈ ರೆಡಾರ್ಸ್ ಗಳು ಇಷ್ಟು ಪ್ರಿಸೈಸ್ ಇರೋದ್ರಿಂದ ನ್ಯೂಕ್ಲಿಯರ್ ಕೆಪಬಲ್ ಬ್ಯಾಲಿಸ್ಟಿಕ್ ಮಿಸೈಲ್ ನ ಹಾಗೂ ಸ್ಯಾಟಲೈಟ್ ಗಳನ್ನ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ 1000 ಕಿಲೋಮೀಟರ್ ಹಿಂದೆ ಇದ್ರೂ ಕೂಡ ಇದನ್ನ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದರ ಮೈನ್ ಫಂಕ್ಷನ್ ಏನು ಅಂತ ಹೇಳಿದ್ರೆ ಓಷನ್ ಫ್ಲೋರ್ ಮ್ಯಾಪಿಂಗ್ ಅನ್ನ ಮಾಡತ್ತೆ. ಸೊ ಓಷನ್ ಫ್ಲೋರ್ ಮ್ಯಾಪಿಂಗ್ ಅನ್ನ ಮಾಡತ್ತೆ. ಯಾಕೆ ಅಂತ ಹೇಳಿದ್ರೆ, ಎನಿಮಿ ಸಬ್ಮರೈನ್ಸ್ ಏನಾದ್ರೂ ಬಂತು ಅಂತ ಹೇಳಿದ್ರೆ ಅದನ್ನ ಡಿಟೆಕ್ಟ್ ಮಾಡೋಕೆ ಹೆಲ್ಪ್ ಆಗೋ ತರ. ಜೊತೆಗೆ ಮಿಸೈಲ್ ಅಟ್ಯಾಕ್ ಏನಾದ್ರೂ ಇದ್ರೆ ಅರ್ಲಿ ವಾರ್ನಿಂಗ್ ಅನ್ನ ಕೊಡೋದಕ್ಕೆ INS ಧ್ರುವ್ ಹೆಲ್ಪ್ ಆಗತ್ತೆ. ಸೊ INS ಧ್ರುವ್ 2021ರಲ್ಲಿ ತರಲಾಯ್ತು. ಯಾರು ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದು? DRDO, NTRO ಮತ್ತೆ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್. ಜೊತೆಗೆ ಇದರ ಮೇನ್ ಫಂಕ್ಷನ್ ಏನು? ಎಸ್ಪೆಷಲಿ ಎಸ್ ಬ್ಯಾಂಡ್ ಅಂಡ್ ಎಕ್ಸ್ ಬ್ಯಾಂಡ್ AESA ರೆಡಾರ್ ಅನ್ನ ಅಳವಡಿಸಿದಾರಲ್ವಾ, ಇದ್ರ ಬಗ್ಗೆ ಕ್ವಶನ್ ಅರೈಸ್ ಆಗತ್ತೆ. ಅಂಡ್ ಆಲ್ಸೋ UPSC ಅಲ್ಲಿ ಆಲ್ರೆಡಿ ಇದನ್ನ ನಾವು ಆಪ್ಷನ್ ಅಲ್ಲಿ ನೋಡಿದೀವಿ. ಆಪ್ಷನ್ ನ ಒಂದು ಸ್ಟೇಟ್ಮೆಂಟ್ ಅಲ್ಲಿ ರೆಡಾರ್ ಅನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ರೆಡಾರ್ಸ್ ಬಂದ್ಬಿಟ್ಟು ಸ್ಪೆಸಿಫಿಕ್ ಫಂಕ್ಷನ್ ಗೋಸ್ಕರ ಯೂಸ್ ಮಾಡೋದು. ಆಲ್ರೆಡಿ UPSC ಅಲ್ಲಿ ಕೇಳಿರೋದ್ರಿಂದ ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ, ಬಿಕಾಸ್ ಟ್ರೆಂಡ್ ಅನ್ನ ನಾವು ನೋಡಿದ್ರೆ UPSC ಇರುವಂತಹ ಕ್ವಶನ್ಸ್ ಗಳನ್ನ ರಿಪೀಟ್ ಆಗಿರೋದನ್ನ ನಾವು ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ನೋಡ್ತಾ ಇದೀವಿ. ಸೊ ಈ ಕ್ವಶನ್ ಕೂಡ ಅರೈಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ನಂತರ ಇದರಲ್ಲಿ ಇದರ ಮೇನ್ ಆಬ್ಜೆಕ್ಟಿವ್ ಏನು? ನ್ಯೂಕ್ಲಿಯರ್ ಮಿಸೈಲ್ ಟ್ರ್ಯಾಕಿಂಗ್ ಅನ್ನ ಮಾಡೋದು ಅಂಡ್ ಆಲ್ಸೋ ಓಷನ್ ಫ್ಲೋರ್ ಮ್ಯಾಪಿಂಗ್ ಅನ್ನ ಮಾಡುತ್ತೆ. ಜೊತೆಗೆ ಮಿಸೈಲ್ ಅಟ್ಯಾಕ್ ಏನಾದ್ರೂ ಇದ್ರೆ ಅರ್ಲಿ ವಾರ್ನಿಂಗ್ ಅನ್ನ ಕೊಡುತ್ತೆ. ಸೊ ಇದಿಷ್ಟು INS ಧ್ರುವ್ ರಿಲೇಟೆಡ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಆಸ್ತ್ರ MK2 ಮಿಸೈಲ್ ಸಿಸ್ಟಮ್. ಆಸ್ತ್ರ MK2 ಮಿಸೈಲ್ ಸಿಸ್ಟಮ್ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಭಾರತದ ಮಿರೇಜ್ 2000 ಜೆಟ್ ಜೊತೆಗೆ
ಈ ಮಿರೇಜ್ 2000 ಜೆಟ್ಟಿನ ಜೊತೆಗೆ ಅಸ್ತ್ರ MK2 ಮಿಸೈಲ್ ಅನ್ನ ಸೇರಿಸಬೇಕು ಅಂತ ಹೇಳ್ಬಿಟ್ಟು ಭಾರತದಲ್ಲಿ ಪ್ಲಾನ್ ಮಾಡ್ತಿದ್ದಾರೆ. ವೈ? ಬಿಕಾಸ್ ಮಿರೇಜ್ 2000 ಇಕ್ವಿಪ್ಮೆಂಟ್ ಮಾಡೋದ್ರಿಂದ, ಅಂದ್ರೆ ಮಿರೇಜ್ 2000 ನ ಅಸ್ತ್ರ MK2 ಜೊತೆಗೆ ಸೇರಿಸೋದ್ರಿಂದ ಏರಿಯಲ್ ಡಾಮಿನೆನ್ಸ್ ಸ್ಟ್ರೆಂತ್ ಅನ್ನ ಮಾಡಬಹುದಾಗುತ್ತೆ. ಜೊತೆಗೆ ಲಾಂಗ್ ರೇಂಜ್ ಇಂಟರ್ಸೆಪ್ಷನ್ಸ್ ಏನಾದ್ರೂ ಇದ್ರೆ ಅದನ್ನ ಎನೇಬಲ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಈ ರೀತಿಯಾದಂತಹ ಮುಖ್ಯ ಆಬ್ಜೆಕ್ಟಿವ್ ನ ಅಥವಾ ಮುಖ್ಯ ಗುರಿಯನ್ನ ಇಟ್ಕೊಂಡ್ಬಿಟ್ಟು ಎರಡನ್ನ ಕೂಡ ಮರ್ಜ್ ಮಾಡ್ಬೇಕು ಅಂತ ಇನಿಷಿಯೇಟಿವ್ ಅನ್ನ ತಗೊಂಡ್ಬರ್ತಾ ಇದ್ದಾರೆ ಅಥವಾ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಎಕ್ಸಾಮ್ ಅಲ್ಲಿ ಅಸ್ತ್ರ MK2 ಅಸ್ತ್ರ ಮಾರ್ಕ್ 2 ಅನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಅಸ್ತ್ರ MK2 ಮಿಸೈಲ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ವಾಟ್ ಈಸ್ ಅಸ್ತ್ರ MK2 ಮಿಸೈಲ್? ಸೊ ಇದೊಂದು ಬಿಯಾಂಡ್ ವಿಷುವಲ್ ರೇಂಜ್ ಏರ್ ಟು ಏರ್ ಮಿಸೈಲ್ ಡೆವಲಪ್ಡ್ ಬೈ ಇಂಡಿಜಿನಿಯಸ್ಲಿ ಬೈ DRDO. ಬಿಯಾಂಡ್ ವಿಷುವಲ್ ರೇಂಜ್ ಡಿವೈಸ್ ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸೋದಕ್ಕಿಂತ ಹಿಂದೆ ಇರುವಂತಹ ರೇಂಜಸ್ ಅನ್ನ ಕೂಡ ಇದು ಐಡೆಂಟಿಫೈ ಅನ್ನ ಮಾಡುತ್ತೆ. ಬಿಯಾಂಡ್ ವಿಷುವಲ್ ರೇಂಜ್ ಏರ್ ಟು ಏರ್ ಮಿಸೈಲ್ ಅಂದ್ರೆ ಏರ್ ಫೋರ್ಸ್ ಅಲ್ಲಿ ಯೂಸ್ ಮಾಡುವಂತಹ ಮಿಸೈಲ್. ಏರ್ ಟು ಏರ್ ಮಿಸೈಲ್ ಅಂತ ಹೇಳಿದ್ರೆ ಗಾಳಿಯಲ್ಲಿ ಇರುವಂತಹ, ಅಂದ್ರೆ ಏರ್ ಇಂದ ಏರ್ ಅಲ್ಲಿ ಅಟ್ಯಾಕ್ಸ್ ಏನಾದ್ರು ಆಗ್ತಾ ಇದ್ರೆ ಅಲ್ಲಿ ಐಡೆಂಟಿಫೈ ನ ಮಾಡುವಂತಹ ಕೆಪಾಸಿಟಿಯನ್ನ ಹೊಂದಿದೆ ಅಸ್ತ್ರ MK2 ಮಿಸೈಲ್. ಅಂಡ್ ಇಟ್ ಈಸ್ ಡೆವಲಪ್ಡ್ ಬೈ DRDO ವಿಚ್ ಇಸ್ ಇಂಡಿಜಿನಿಯಸ್ಲಿ ಡೆವಲಪ್ಡ್. ಇಂಡಿಜಿನಿಯಸ್ಲಿ ಅಂತ ಹೇಳಿದ್ರೆ ಭಾರತದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರುವಂತಹ ಮಿಸೈಲು ಅಸ್ತ್ರ MK2. ಸೊ ಅಸ್ತ್ರ MK2 ಗಿಂತ ಮುಂಚೆ ಅಸ್ತ್ರ MK1 ಅಂತ ಇತ್ತು, ಅಸ್ತ್ರ ಮಾರ್ಕ್ 1. ಸೊ ಅಸ್ತ್ರ ಮಾರ್ಕ್ 1 ನ ನಾವು ಆಲ್ರೆಡಿ ಯೂಸ್ ಮಾಡ್ತಾ ಇದೀವಿ. ಇದೊಂದು ಮಿಸೈಲ್. ಸೊ ಇದರ ರೇಂಜ್ ಬಂದ್ಬಿಟ್ಟು 90 to 100 ಕಿಲೋಮೀಟರ್ಸ್. ಅಸ್ತ್ರ MK2 ಬಂದ್ಬಿಟ್ಟು ನಮ್ಗೆ 200 to 240 ಕಿಲೋಮೀಟರ್ ರೇಂಜ್. ಅಂದ್ರೆ ಅಸ್ತ್ರ MK1 ಗೆ ಕಂಪೇರ್ ಮಾಡಿದ್ರೆ ಅಸ್ತ್ರ MK2 ಹೈ ರೇಂಜ್ ಅನ್ನ ಹೊಂದಿದೆ ಅಂತ ಅರ್ಥ. ಸೊ ಅದಕ್ಕೋಸ್ಕರನೇ ಇನ್ನು ಕೂಡ ಸ್ಪೆಸಿಫಿಕ್ ಆಗಿ ಇರಬೇಕು ಅಂತಾನೆ ಅಸ್ತ್ರ MK2 ಅನ್ನ ಎಸ್ಟಾಬ್ಲಿಷ್ ಮಾಡಿದ್ದು. ನಂತರ ಅಸ್ತ್ರ MK1 ನ ಆಲ್ರೆಡಿ ನಾವು ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ. ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಆಲ್ರೆಡಿ LCA ತೇಜಸ್ ಹಾಗೂ Su-30 MKI ಫೈಟರ್ ಜೆಟ್ ಗಳಲ್ಲಿ ಆಲ್ರೆಡಿ ನಾವು ಅಸ್ತ್ರ MK1 ನ ಯೂಸ್ ಮಾಡ್ತಿದೀವಿ. ಈಗ ಅಸ್ತ್ರ MK2 ನ ಮಿರೇಜ್ 2000 ಜೊತೆಗೆ ಯೂಸ್ ಮಾಡಬೇಕು ಅಂತ ಇನಿಷಿಯೇಟಿವ್ ಅನ್ನ ತರ್ತಾ ಇದೀವಿ. ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಅಸ್ತ್ರ MK1 ಅಂಡ್ ಅಸ್ತ್ರ MK2? ಅಸ್ತ್ರ MK1 90 to 100 ಕಿಲೋಮೀಟರ್ ರೇಂಜು, ಇದು 200 to 240 ಕಿಲೋಮೀಟರ್ ರೇಂಜು. ಅದ್ರ ಜೊತೆಗೆ ಬೇರೆ ಬೇರೆ ಡಿಫರೆನ್ಸಸ್ ಗಳನ್ನ ನೋಡೋಣ. ಅಸ್ತ್ರ MK1 ಬಂದ್ಬಿಟ್ಟು ಸಿಂಗಲ್ ಪಲ್ಸ್, ಅದೇ ಅಸ್ತ್ರ MK2 ಡಬಲ್ ಪಲ್ಸ್. ಅಸ್ತ್ರ MK1 ಸಿಂಗಲ್ ಪಲ್ಸ್ ಸ್ಮೋಕ್ಲೆಸ್ ಸಾಲಿಡ್ ಫ್ಯೂಯಲ್ಡ್ ಮೋಟರ್ ಅನ್ನ ಹೊಂದಿದೆ. ಅದೇ ಅಸ್ತ್ರ MK2 ಬಂದ್ಬಿಟ್ಟು ಡ್ಯುಯಲ್ ಪಲ್ಸ್ ಅಥವಾ ಡಬಲ್ ಪಲ್ಸ್ ಸಾಲಿಡ್ ರಾಕೆಟ್ ಮೋಟರ್ ಅನ್ನ ಹೊಂದಿದೆ. ಅದು ಸ್ಮೋಕ್ಲೆಸ್ ಸಾಲಿಡ್ ಫ್ಯೂಯಲ್ಡ್ ಮೋಟರ್, ಇದು ಸಾಲಿಡ್ ರಾಕೆಟ್ ಮೋಟರ್ ಅನ್ನ ಹೊಂದಿರುವಂತದ್ದು. ಅಸ್ತ್ರ MK2 ಅಲ್ಲಿ ECCM ಅನ್ನ ಅಳವಡಿಸಲಾಗಿದೆ. ECCM ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಕೌಂಟರ್ ಟು ಕೌಂಟರ್ ಮೆಷರ್ಸ್ ಅಂತ ಹೇಳ್ಬಿಟ್ಟು. ಸೊ ಇದರಿಂದ ಎಲ್ಲಾದ್ರೂ ಜಾಮಿಂಗ್ ಆಗಿದೆ ಅದನ್ನ ರೆಸಿಸ್ಟ್ ಮಾಡಿ ಐಡೆಂಟಿಫೈ ಮಾಡುವಂತಹ ಕೆಪಾಸಿಟಿಯನ್ನ ಹೊಂದಿದೆ. ಸೊ ಎಕ್ಸಾಮ್ ಅಲ್ಲಿ ECCM ಬಗ್ಗೆ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಎಲೆಕ್ಟ್ರಾನಿಕ್ ಕೌಂಟರ್ ಟು ಕೌಂಟರ್ ಮೆಷರ್ಸ್ ಅಂತ ಹೇಳಿ ಅರ್ಥ. ಸೊ ದಿಸ್ ಹಾಸ್ಟೈಲ್ ಜಾಮಿಂಗ್ ಏನಾದ್ರೂ ಆಗಿದ್ರೆ ಅದನ್ನ ರೆಸಿಸ್ಟ್ ಮಾಡುವಂತಹ ಕೆಪಾಸಿಟಿಯನ್ನ ಹೊಂದಿದೆ. ಸೊ ಇದಿಷ್ಟು ಅಸ್ತ್ರ MK2 ರಿಲೇಟೆಡ್ ಅಂಡ್ ಆಲ್ಸೋ ಡಿಫರೆನ್ಸ್ ಬಿಟ್ವೀನ್ ಅಸ್ತ್ರ MK1 ಅಂಡ್ ಅಸ್ತ್ರ MK2. ನೆಕ್ಸ್ಟ್, ಭಾರತ್ ಮ್ಯಾರಿಟೈಮ್ ಇನ್ಶೂರೆನ್ಸ್ ಪೋಲ್. ಸೊ ಭಾರತ್ ಮ್ಯಾರಿಟೈಮ್ ಇನ್ಶೂರೆನ್ಸ್ ಪೋಲ್ ಯಾಕೆ ನ್ಯೂಸ್ ಅಲ್ಲಿದೆ? ಏನಿದು ಹೊಸದಾದಂತಹ ಇನ್ಶೂರೆನ್ಸ್ ಅಂತ ಹೇಳಿದ್ರೆ, ರೀಸೆಂಟ್ ಆಗಿ ಸೀ ಬಾರ್ನ್ ಟ್ರೇಡ್ ಅಂತ ಹೇಳಿದ್ರೆ ಸಮುದ್ರ ವ್ಯಾಪಾರವನ್ನ ಗ್ಲೋಬಲ್ ಡಿಸ್ರಪ್ಷನ್ಸ್ ಅಂದ್ರೆ ಈಗ ನಡೀತಾ ಇರುವಂತಹ ಜಾಗತಿಕ ಅಡೆತಡೆಗಳಿಂದ ರಕ್ಷಿಸೋದಕ್ಕೋಸ್ಕರ ಯೂನಿಯನ್ ಗವರ್ಮೆಂಟ್ ಭಾರತ್ ಮ್ಯಾರಿಟೈಮ್ ಇನ್ಶೂರೆನ್ಸ್ ಪೋಲ್ ಅನ್ನ ತಗೊಂಡ್ಬಂದಿದೆ. ಸೊ ಈ ರೀತಿಯಾದಂತಹ ಇನ್ಶೂರೆನ್ಸ್ ನ ತಗೊಂಡ್ಬಂದಿರೋದ್ರಿಂದ ಯೂನಿಯನ್ ಗವರ್ಮೆಂಟ್ ಸಮುದ್ರ ವ್ಯಾಪಾರಿಗಳಿಗೋಸ್ಕರ ತಂದಿರುವಂತಹ ಇನಿಷಿಯೇಟಿವ್ ಅಲ್ಲಿ ಇದು ಒಂದು ಬೆಸ್ಟ್ ಇನಿಷಿಯೇಟಿವ್ ಅಂತಾನೆ ಹೇಳ್ಬೋದಾಗತ್ತೆ. ಇದು ಭಾರತದ
ಭಾರತದಲ್ಲಿ ಹೊಸದಾಗಿ ತಂದಿರುವಂತಹ ಡೊಮೆಸ್ಟಿಕ್ ಮ್ಯಾರಿಟೈಮ್ ಇನ್ಶೂರೆನ್ಸ್. ಸೊ ಭಾರತದ ಶಿಪ್ಪಿಂಗ್ ಹಾಗೂ ಟ್ರೇಡ್ ಇಂಟರಪ್ಟ್ಸ್ ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ತರಲಾಗಿದೆ. ಸೊ ಈಗ ನಡೀತಾ ಇರುವಂತಹ ವಾರ್ ಸಿಚುವೇಶನ್ಸ್ ಅಂದ ಶಿಪ್ಪಿಂಗ್ ಮತ್ತೆ ಟ್ರೇಡಿಂಗ್ ಆಕ್ಟಿವಿಟೀಸ್ ಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ತಂದಂತಹ ಇನಿಷಿಯೇಟಿವ್. ಭಾರತ್ ಮ್ಯಾರಿಟೈಮ್ ಇನ್ಶೂರೆನ್ಸ್ ಪೂಲ್ ನಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದ ಸಾವರಿಯನ್ ಗ್ಯಾರಂಟಿ ಬ್ಯಾಕಪ್ ಫಂಡ್ ಅನ್ನ ಕೊಡಲಾಗಿದೆ. ಎಷ್ಟು ಸಾವರಿಯನ್ ಬ್ಯಾಕಪ್ ಗ್ಯಾರಂಟಿ ಫಂಡ್ ಅನ್ನ ಇಲ್ಲಿ ಇಡ್ಲಾಗಿದೆ ಅಂತ ಹೇಳಿದ್ರೆ 12,980 ಕೋಟಿ ಇಡ್ಲಾಗಿದೆ. ಎಸ್ಪೆಷಲಿ ನಿಮ್ಗೆ SDA ಎಕ್ಸಾಮ್ಸ್ ಅಥವಾ PSI ಅಲ್ಲಿ ಸ್ಟೇಟ್ಮೆಂಟ್ ಅನ್ನ ಅಥವಾ KAS ಅಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೇಳಿದಾಗ ಈ ಒಂದು ಫಂಡ್ ಅನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಯಾರೆಲ್ಲ ಇನ್ಶೂರೆನ್ಸ್ ಅನ್ನ ಕವರ್ ಮಾಡಬಹುದು ಅಂದ್ರೆ ಯಾರಿಗೆಲ್ಲ ಈ ಒಂದು ಇನ್ಶೂರೆನ್ಸ್ ನ ಪ್ರೊವೈಡ್ ಮಾಡ್ಲಾಗತ್ತೆ ಭಾರತ್ ಮ್ಯಾರಿಟೈಮ್ ಇನ್ಶೂರೆನ್ಸ್ ಪೋಲ್ ನ ಅಂಡರ್ ಅಲ್ಲಿ ಅಂತ ಹೇಳ್ಬಿಟ್ಟು ನೋಡೋಣ. ಇಂಡಿಯನ್ ಫ್ಲಾಗ್ಡ್ ವೆಸಲ್ಸ್ ಜೊತೆಗೆ ಇಂಡಿಯನ್ ಕಂಟ್ರೋಲ್ಡ್ ಶಿಪ್ಸ್ ಗಳು, ವೆಸಲ್ ಕ್ಯಾರಿಯಿಂಗ್ ಕಾರ್ಗೋಸ್ ಗಳು, ಅದು ಇಂಡಿಯಾದಲ್ಲಿ ಆಗಿರ್ಬಹುದು, ಇಂಡಿಯಾದಿಂದ ಹೊರಗಡೆ ಹೋಗೋದಾಗಿರ್ಬಹುದು ಅಥವಾ ಇಂಡಿಯಾಗೆ ಬರೋದಾಗಿರ್ಬಹುದು, ಇದೆಲ್ಲದನ್ನು ಕೂಡ ಈ ಒಂದು BMI ಪೋಲ್ ಅಂದ್ರೆ ಭಾರತ್ ಮ್ಯಾರಿಟೈಮ್ ಪೋಲ್ ಇನ್ಶೂರೆನ್ಸ್ ಅಂಡರ್ ಅಲ್ಲಿ ಕವರ್ ನ ಮಾಡ್ಲಾಗತ್ತೆ. ಸೊ ರಿಸ್ಕ್ ಕವರೇಜ್ ಎಷ್ಟು ಅಂತ ಹೇಳಿದ್ರೆ ಆಲ್ ಅಂಡ್ ಮೆಕ್ಯಾನಿಕ್ಸ್ ಅಲ್ಲಿ ಮಿಷಿನರೀಸ್ ಅಲ್ಲಿ ರಿಸ್ಕ್ ಕವರೇಜ್ ಇರುತ್ತೆ, ಕಾರ್ಗೋ ಅಂದ್ರೆ ಸರಕುಗಳಲ್ಲಿ ರಿಸ್ಕ್ ಕವರೇಜ್ ಇರುತ್ತೆ, ಪ್ರೊಟೆಕ್ಷನ್ ಹಾಗೂ ಇಂಡೆಮ್ನಿಟಿಯಲ್ಲೂ ಕೂಡ ರಿಸ್ಕ್ ಕವರೇಜ್ ಇರುತ್ತೆ, ವಾರ್ ಸಿಚುವೇಶನ್ ಅಲ್ಲಿ ಕೂಡ ರಿಸ್ಕ್ ಕವರೇಜ್ ನ ಮಾಡ್ಲಾಗತ್ತೆ. ಸೊ ಇದು ಎಲ್ಲಾ ಸಿಚುವೇಶನ್ ಅಲ್ಲೂ ಕೂಡ BMI ಪೋಲ್ ಇನ್ಶೂರೆನ್ಸ್ ಗಳನ್ನ ನಾವು ಕ್ಲೈಮ್ ಮಾಡಬಹುದಾಗತ್ತೆ. ನಂತರ BMI ಪೋಲ್ ಇನ್ಶೂರೆನ್ಸ್ 10 ವರ್ಷಕ್ಕೆ ತಂದಿರೋಂಥದ್ದು. ಟಾರ್ಗೆಟ್ 10 ಇಯರ್ಸ್ ಬಟ್ ಎಕ್ಸ್ಟೆಂಡೆಬಲ್ ಪೀರಿಯಡ್ ಬಂದ್ಬಿಟ್ಟು 5 ಇಯರ್ಸ್. ಟೋಟಲ್ 15 ಇಯರ್ ಬಟ್ ಎಕ್ಸಾಮ್ ಅಲ್ಲಿ ಟೋಟಲ್ 15 ಇಯರ್ಸ್ ಅಂತ ಹೇಳಿದ್ರೆ ಆತರ ಮಾರ್ಕ್ ಮಾಡೋಂಗಿಲ್ಲ. 10 ಇಯರ್ಸ್ ಪ್ಲಸ್ 5 ಇಯರ್ಸ್ಗೆ ಎಕ್ಸ್ಟೆನ್ಷನ್ ನ ತರಲಾಗಿದೆ. ಸೊ ಇದಿಷ್ಟು ಭಾರತ್ ಮ್ಯಾರಿಟೈಮ್ ಇನ್ಶೂರೆನ್ಸ್ ಪೋಲ್ ರಿಲೇಟೆಡ್. ನೆಕ್ಸ್ಟ್ ISSAR ರಿಪೋರ್ಟ್ 2025 ಬಗ್ಗೆ ನೋಡ್ಕೊಳ್ಳೋಣ. So what is this ISSAR 2025? Indian Space Situational Awareness Report 2025. So the name itself indicates ಇಂಡಿಯಾದ ಸ್ಪೇಸ್ ಸಿಚುವೇಶನ್ ಅಲ್ಲಿ ಅವೇರ್ನೆಸ್ ಅನ್ನ ಸ್ಪ್ರೆಡ್ ಮಾಡೋದಕ್ಕೋಸ್ಕರ ತಂದಿರುವಂತಹ ರಿಪೋರ್ಟ್. ಯಾರು ಈ ರಿಪೋರ್ಟ್ ಅನ್ನ ರಿಲೀಸ್ ಮಾಡ್ತಾರೆ ಅಂತ ಡೈರೆಕ್ಟ್ ಆಗಿ ಕ್ವಶನ್ ರೈಸ್ ಆಗುತ್ತೆ. ಸೊ ದಿಸ್ ರಿಪೋರ್ಟ್ ಇಸ್ released or published by ISRO, Indian Space Research Organization. ಈ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡುತ್ತೆ. ಸ್ಪೇಸ್ ಕ್ರಾಫ್ಟ್ ಮಿಷನ್ ಆಪರೇಷನ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಕರ್ನಾಟಕದ ಬೆಂಗಳೂರಿನಲ್ಲಿ ನಡೆಯುತ್ತೆ. ಅದರ ಇನಾಗ್ಯುರಲ್ ಫಂಕ್ಷನ್ ಅಲ್ಲಿ ಈ ಒಂದು ಇಂಡಿಯನ್ ಸ್ಪೇಸ್ ಸಿಚುವೇಶನಲ್ ಅವೇರ್ನೆಸ್ ರಿಪೋರ್ಟ್ ಅನ್ನ ರಿಲೀಸ್ ಮಾಡಲಾಗುತ್ತೆ. ಒಂದು ಯಾರು ರಿಲೀಸ್ ಮಾಡಿದ್ರು ಅಂತ ಕೇಳ್ತಾರೆ, ಎರಡನೇದಾಗಿ ಎಲ್ಲಿ ರಿಲೀಸ್ ಮಾಡಿದ್ರು ಅಂತ ಕೇಳ್ತಾರೆ. ಸೊ ಬೆಂಗಳೂರಲ್ಲಿ ಯಾವ ಪ್ರೋಗ್ರಾಮ್ ಟೈಮ್ ಅಲ್ಲಿ ರಿಲೀಸ್ ಮಾಡ್ತಾರೆ? ಸ್ಪೇಸ್ ಕ್ರಾಫ್ಟ್ ಮಿಷನ್ ಆಪರೇಷನ್ಸ್ ಕಾನ್ಫರೆನ್ಸ್ ಅಂಡರ್ ಅಲ್ಲಿ ರಿಲೀಸ್ ಮಾಡಲಾಗುತ್ತೆ. ಸೊ ಇದರಲ್ಲಿ ಈ ರಿಪೋರ್ಟ್ ಅಲ್ಲಿ ಇದ್ದಂತಹ ಇಂಪಾರ್ಟೆಂಟ್ ಐಡೆಂಟಿಫಿಕೇಶನ್ಸ್ ಏನು ಅಂತ ನೋಡೋಣ. ಸೊ ದಿಸ್ ರಿಪೋರ್ಟ್ ಹ್ಯಾಸ್ ಐಡೆಂಟಿಫೈಡ್ ಕಂಜೆಷನ್ಸ್ ಜಾಸ್ತಿ ಆಗ್ತಿದೆ, ಎಸ್ಪೆಷಲಿ ಸ್ಟಾರ್ಲಿಂಗ್ ಮತ್ತೆ ಕ್ಯೂಪೋರ್ ಈ ರೀತಿಯಾದಂತಹ ಸ್ಯಾಟಲೈಟ್ ಇಂದ ಕೊಲಿಷನ್ ರಿಸ್ಕ್ ಇನ್ಕ್ರೀಸ್ ಆಗ್ತಿರೋದನ್ನ ಐಡೆಂಟಿಫೈ ಮಾಡಿದೆ. ಸೊ ಕೊಲಿಷನ್ ಅವಾಯ್ಡೆನ್ಸ್ ಮೆಷರ್ಮೆಂಟ್ ಗೆ ಭಾರತ ಯಾವ ರೀತಿ ಸ್ಟೆಪ್ಸ್ ಗಳನ್ನ ತಗೊಂಡಿದೆ? ಭಾರತದ CAM ಸ್ಯಾಟಲೈಟ್ 14 ಮ್ಯಾನೋವರ್ ಇನ್ ಲೋ ಅರ್ತ್ ಆರ್ಬಿಟ್ ಅಲ್ಲಿ ಕೊಲಿಷನ್ಸ್ ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು 14 ಸ್ಯಾಟಲೈಟ್ಸ್ ಗಳನ್ನ ರಿಲೀಸ್ ಮಾಡಿದೆ. ಜೊತೆಗೆ 4 ಮ್ಯಾನೋವರ್ಸ್ ಇನ್ ಜಿಯೋ ಸಿಂಕ್ರನಸ್ ಆರ್ಬಿಟ್. ಸ್ಪೇಸ್ ಆಕ್ಟಿವಿಟಿಯನ್ನ ಕೂಡ ಈ ರಿಪೋರ್ಟ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ. 2025ರ ಸ್ಪೇಸ್ ಆಕ್ಟಿವಿಟಿ ಬೇರೆ ವರ್ಷಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಹೆಚ್ಚಾಗಿದೆ. ಸೊ ಬೇರೆ ಇಯರ್ಸ್ ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ಪೇಸ್ ಆಕ್ಟಿವಿಟಿ ಭಾರತದಲ್ಲಿ ಜಾಸ್ತಿ ಆಗಿರೋದನ್ನ ನಾವು ಕಾಣಬಹುದಾಗುತ್ತೆ. ಒಟ್ಟು 328 ಲಾಂಚ್ ಆಕ್ಟಿವಿಟೀಸ್ ಗಳನ್ನ ಅಥವಾ ಲಾಂಚ್ ಅಟೆಂಪ್ಟ್ಸ್ ಗಳನ್ನ ಮಾಡಲಾಗಿದೆ. ಅದರಲ್ಲಿ ಸಕ್ಸಸ್ಫುಲ್ ಬಂದ್ಬಿಟ್ಟು 315. 315 ಸಕ್ಸಸ್ಫುಲ್ ಲಾಂಚಸ್ ಗಳನ್ನ ನಾವು ಕಾಣಬಹುದಾಗುತ್ತೆ. ಅಟ್ಮಾಸ್ಫಿಯರಿಕ್ ರೀ ಎಂಟ್ರೀಸ್ ಗಳನ್ನ ನೋಡ್ಕೊಂಡ್ರೆ ಅಂದ್ರೆ ಲಾಂಚ್ ಮಾಡಿದ್ಮೇಲೆ ಅಟ್ಮಾಸ್ಫಿಯರಿಕ್ ವಾಪಸ್ ಬಂದಿರೋದ್ರಲ್ಲಿ 2025ರಲ್ಲಿ 1911 ಆಬ್ಜೆಕ್ಟ್ಸ್ ಗಳು ಅಟ್ಮಾಸ್ಫಿಯರ್ ಗೆ ರೀ ಎಂಟರ್ ಆಗಿದೆ 2024ಕ್ಕೆ ಕಂಪೇರ್ ಮಾಡ್ಕೊಂಡ್ರೆ. ಸೊ ಈ ರೀತಿಯಾದಂತಹ ಸ್ಪೇಸ್ ಡೆಬ್ರಿಸ್ ಕ್ರಿಯೇಟ್ ಆಗ್ತಾ ಇರೋದನ್ನ ಈ ಒಂದು ISSAR
2025 ರಿಪೋರ್ಟ್ ಹೇಳ್ತಾ ಇದೆ. ಸೊ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಯಾರು ರಿಲೀಸ್ ಮಾಡಿದ್ರು, ಎಲ್ಲಿ ರಿಲೀಸ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್. ಬಟ್ ಮೇನ್ಸ್ ನ ಬರಿಬೇಕಾದ್ರೆ ಈ ರಿಪೋರ್ಟ್ ಅನ್ನ ಎಕ್ಸಾಂಪಲ್ ಆಗಿ ಕೊಟ್ಬಿಟ್ಟು ಸ್ಪೇಸ್ ಡೆಬ್ರೀಸ್ ಬಗ್ಗೆ ಆಗಿರ್ಬೋದು, ಅಥವಾ ಅಟ್ಮಾಸ್ಫಿಯರಿಕ್ ರೀ ಎಂಟ್ರೀಸ್ ಬಗ್ಗೆ ಆಗಿರಬಹುದು, ಕೊಲಿಷನ್ಸ್ ಬಗ್ಗೆ ಆಗಿರಬಹುದು, ಇದನ್ನ ಎಕ್ಸಾಂಪಲ್ಸ್ ಆಗಿ ಯೂಸ್ ಮಾಡಿ ಮೇನ್ಸ್ ಅನ್ನ ಬರಿಬಹುದಾಗತ್ತೆ. ಸೊ MCQ ಪರ್ಸ್ಪೆಕ್ಟಿವ್ ಆಗಿ ಹೂ ಅಂಡ್ ವೇರ್ ಎರಡು ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಈ ಒಂದು ಕಾನ್ಸೆಪ್ಟ್ ಗಳ ಮೂಲಕ, ಅಂದ್ರೆ ನಾವು ಎಕ್ಸರ್ಸೈಸ್ ಡಸ್ಲಿಕ್ ಅನ್ನ ನೋಡ್ಕೊಂಡ್ವಿ, ಅಸ್ತ್ರ ಬಗ್ಗೆ ನೋಡಿದ್ವಿ, ಅಥವಾ ಇನ್ಶೂರೆನ್ಸ್ ಬಗ್ಗೆ ನೋಡಿದ್ವಿ, ಕರೆಕ್ಟ್ ಅಲ್ವಾ? ಅದ್ರ ಮೇಲೆ ಒಂದು MCQs ಗಳನ್ನ ಸಾಲ್ವ್ ಮಾಡ್ಕೊಳ್ಳೋಣ. Consider the following statement regarding exercise Dustlik. It is a joint military exercise conducted between armed forces of India and Kazakhstan. So, India correct, but Kazakhstan alla, it is Uzbekistan. Next, so first option wrong, ಎರಡನೇ ಆಪ್ಷನ್ ನೋಡ್ಕೊಳ್ಳೋಣ. The primary aim of the exercise is to enhance combined capabilities for joint operation in semi-mountainous terrain. So, ಇದು ಕರೆಕ್ಟ್. ಆರ್ಮಿ ಎಕ್ಸರ್ಸೈಸ್ ಅಲ್ವಾ, ಸೆಮಿ ಮೌಂಟೇನಿಯಸ್ ಟೆರೈನ್ ಅಥವಾ ಕೋಆಪರೇಷನ್ ಇನ್ಕ್ರೀಸ್ ಮಾಡೋದಕ್ಕೆ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಸ್ ಬಂದ್ರೆ ಇದು ಕರೆಕ್ಟ್ ಆಗತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2, ಆಪ್ಷನ್ ಬಿ 2 ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. This question is related to INS Dhruv. With reference to INS Dhruv, consider the following statement. It is India's first dedicated nuclear missile tracking and ocean surveillance ship. ಇದು ಕೂಡ ಕರೆಕ್ಟ್. ಅಂಡ್ ಆಲ್ಸೋ ಸರ್ವಿಲಿಯನ್ಸ್, ಓಷನ್ ಸರ್ವಿಲಿಯನ್ಸ್ ಶಿಪ್, ಇದು ಕೂಡ ಕರೆಕ್ಟ್. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್ ನ ನೋಡೋಣ. ಇಟ್ ಈಸ್ ಸಾಲಿ ಆಪರೇಟೆಡ್ ಬೈ the Indian Navy without the involvement of any other national agency. So ಇದು ರಾಂಗು. ವೈ? ಬಿಕಾಸ್ DRDO ನ ನೋಡ್ಕೊಂಡ್ವಿ ನಾವು, ಜಾಯಿಂಟ್ಲಿ ಎಸ್ಟಾಬ್ಲಿಷ್ಡ್ NTRO ಜೊತೆಗೆ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ಇಂದ ಕೂಡ ಡೆವಲಪ್ ಮಾಡಿದ್ದಾರೆ. ಅಂಡ್ ಆಪರೇಷನ್ಸ್ ನ ಮಾಡುವಾಗ್ಲೂ ಕೂಡ DRDO ಆಪರೇಷನ್ ನ ಮಾಡತ್ತೆ, ಜೊತೆಗೆ NTRO ಕೂಡ ಆಪರೇಷನ್ ಅಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಸ್ಟೇಟ್ಮೆಂಟ್ 2 ರಾಂಗ್ ಆಗತ್ತೆ. ಸ್ಟೇಟ್ಮೆಂಟ್ 1 ಮಾತ್ರ ಕರೆಕ್ಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಇಸ್ ರಿಲೇಟೆಡ್ ಟು ಅಸ್ತ್ರ MK2 ಬಗ್ಗೆ. Which of the following best describes Astra MK2 missile system? A surface to air missile designed specifically for naval warship. So ಇದು ರಾಂಗು, ಬಿಕಾಸ್ ಇದು ಏರ್ ಟು ಏರ್ ಮಿಸೈಲ್, ಸರ್ಫೇಸ್ ಟು ಏರ್ ಮಿಸೈಲ್ ಅಲ್ಲ. ಎರಡನೇದು an anti-tank guided missile developed for the Indian Army's mechanized infantry, ಇದು ಕೂಡ ರಾಂಗ್. ಥರ್ಡ್ ಆಪ್ಷನ್, a beyond visual range air to air missile equipped with a dual pulse solid rocket motor, ಇದು ಕರೆಕ್ಟ್. MK1 ಮತ್ತೆ MK2 ಬಗ್ಗೆ ಡಿಫ್ರೆನ್ಸ್ ಅನ್ನ ನೋಡುವಾಗ ಇದ್ರ ಬಗ್ಗೆ ನೋಡ್ಕೊಂಡ್ವಿ. ಸೊ ಆನ್ಸರ್ ಬಂದ್ಬಿಟ್ಟು ಸಿ ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಕ್ವಶನ್ ಇಸ್ ರಿಲೇಟೆಡ್ ಟು ಮ್ಯಾರಿಟೈಮ್ ಇನ್ಶೂರೆನ್ಸ್, ಭಾರತ್ ಮ್ಯಾರಿಟೈಮ್ ಇನ್ಶೂರೆನ್ಸ್ ನ ಬಗ್ಗೆ. Consider the following statement regarding the Bharat Maritime Insurance Pool. It is designed to safeguard India's shipping and is backed by sovereign guarantee. ಇದು ಕೂಡ ಕರೆಕ್ಟ್, ಬಿಕಾಸ್ ಅಮೌಂಟ್ ನ ಇಲ್ಲಿ ನಾವು ಯೂಸ್ ಮಾಡಿರೋದನ್ನ ನೋಡಿದ್ವಿ, ಎಷ್ಟು ಬ್ಯಾಕಪ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು 12,980 ಕೋಟಿ ಅಮೌಂಟ್ ಅನ್ನ ಇಲ್ಲಿ ಇಡ್ಲಾಗಿದೆ. ಸೆಕೆಂಡ್ ಸ್ಟೇಟ್ಮೆಂಟ್, it strictly excludes coverage of war risk insurance to minimize financial liability for the government. ಇದು ರಾಂಗ್. ವೈ? ಬಿಕಾಸ್ ಇದು ಎಕ್ಸ್ಕ್ಲೂಡ್ ಅಲ್ಲ, ಇನ್ಕ್ಲೂಡ್ ಆಗಿದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದಂತಹ ನ್ಯೂಸ್. ಎಕ್ಸಾಮ್ಗೆ ಎಷ್ಟು ಬೇಕು ಅಷ್ಟನ್ನ ಡೀಟೇಲ್ ಆಗಿ ರಿವೈಸ್ ಮಾಡಿದೀವಿ. ಅಂಡ್ ಆಲ್ಸೋ ಈ ರೀತಿಯಾಗಿ ನೀವು ಓದ್ಕೊಳ್ಳೋದ್ರಿಂದ ಎಕ್ಸಾಮ್ ಅಲ್ಲಿ ಫ್ಯಾಕ್ಚುಯಲ್ಸ್ ನ ಕೇಳಿದಾಗ, ಸ್ಟೇಟ್ ಲೆವೆಲ್ ಎಕ್ಸಾಮ್ ಅಲ್ಲಿ ಈಗ ಅನಾಲಿಟಿಕಲ್ ವೇ ಅಲ್ಲೂ ಕೂಡ ಕ್ವಶನ್ಸ್ ಗಳು ಅರೈಸ್ ಆಗ್ತಿವೆ.
ಅನಾಲಿಟಿಕಲ್ ವೇ ಅಲ್ಲೂ ಕೂಡ ಕ್ವಶನ್ಸ್ ಗಳನ್ನ ಕೇಳಿದಾಗ ಈಸಿಯಾಗಿ ಆನ್ಸರ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಜೊತೆಗೆ ಫ್ಯಾಕ್ಚುಯಲ್ ಬೇಸಿಸ್ ಅಲ್ಲೂ ಕೇಳಿದಾಗ ಈಸಿಯಾಗಿ ಆನ್ಸರ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಸೊ ಇದೇ ರೀತಿಯಾದಂತಹ ಕರೆಂಟ್ ಅಫೇರ್ಸ್ ಅಪ್ಡೇಟ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.